ಹೊಸದೇನಿಲ್ಲ. ಅದರಲ್ಲಿ ಮುಂಚೆನೇ ನಿಗದಿ ಆಗಿತ್ತು, ಕೂಡಬೇಕು, ಚರ್ಚೆ ಮಾಡಬೇಕಂತ. ಅಷ್ಟು ರೂಟೀನಾಗಿ ಕೂಡಿದಂಥ ಒಂದು ಸಭೆ ಅಷ್ಟೇ ಇರೋದು. ಸಂದರ್ಭ ಹೊಸದು ಅನ್ನೋ ಥರದಲ್ಲಿ ಆಗ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ, ಖರ್ಗೆ ಅವರು ಭೇಟಿಯಾಗಿದ್ದಾರೆ, ಮುಖ್ಯಮಂತ್ರಿ ಮಾಡಿ ಅನ್ನೋ ಡಿಮಾಂಡ್ಗಳು ನೀಡ್ತಾ ಇದ್ದಾರೆ. ಈ ನಡುವೆ ನೀವು ಕೂಡ ಅಲ್ಲ, ನಮ್ದೇನು ಹೊಸದ, ನಮ್ಮದು 30 ತಿಂಗಳಲ್ಲೇನು ಹೊಸದಲ್ಲ. ಆ ದಿಲ್ಲಿಯಲ್ಲಿ ಏನಾರಾಗಲಿ, ಹೊರಗಡೆ ಏನಾರಾಗಲಿ, ನಮ್ಮ ಪಾಡಿ ನಾವು ಕೊಡ್ತಾನೆ ಇರ್ತೀವಿ, ಚರ್ಚೆ ಮಾಡ್ತೀವಿ. ಪಾರ್ಟ್ ಆಫ್ ದ ಪಾರ್ಟಿ ಅದು, ಅದರಲ್ಲೇನು ಬಿಟ್ಟೇನಿಲ್ಲ. ಸೊ ಡೆಲ್ಲಿಗೆ ಹೋಗೋದು ನಮಗೇನು ಗೊತ್ತಿಲ್ಲ, ಅವ್ರ ಸಂಬಂಧ ನಾವೇನು ಕೂಡಿಲ್ಲ. ನಮ್ಮ ಯಥಾಸ್ಥಿತಿಯಾಗಿ ಕೂಡಿದ್ದೀವಿ ಅಷ್ಟೇ. ಅದನ್ನು ಬಿಟ್ಟರೆ ಅದರಲ್ಲೇನು ಅವ್ರು ಹೋಗಿದ್ದಾರೆ ಇವ್ರು ಹೋಗಿದ್ದಾರೆ ಅಂತ ಅವ್ರಿಗೋಸ್ಕರ ನಾವೇನು ಕೂಡಿಲ್ಲ. ರೂಟೀನಾಗಿ ಕೂಡಿರೋಂಥ ಒಂದು ಸಭೆ ಪಾರ್ಟಿ ಅಷ್ಟೇ. ಅಲ್ಲ ಸರ್, ಟೈಮಿಂಗು ನಿನ್ನೆ 2.5 ವರ್ಷ ಕರೆಕ್ಟಾಗಿ ಕಂಪ್ಲೀಟ್ ಆಯಿತು. 2 ಸ್ಟೇಟ್ಮೆಂಟ್ ಬಂದಿದೆ. ಒಂದು, ಸುರೇಶ್ ಅವರು ಮುಖ್ಯಮಂತ್ರಿಗಳು ಮಾತು ಉಳಿಸ್ಕೊಡ್ತಾರೆ ಎಂದು ಮಾರ್ಮಿಕವಾಗಿ ಒಂದು ಹೇಳಿರೋದು. ಮುಖ್ಯಮಂತ್ರಿಗಳು ಚಾಮರಾಜನಗರದಲ್ಲಿ ನಾನೇ 5 ವರ್ಷ ಇರ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್. ಸೊ ಈ ಡೆವಲಪ್ಮೆಂಟ್ ಮಧ್ಯದಲ್ಲಿ ಡಿನ್ನರ್ ಮೀಟಿಂಗ್ ಆಗಿರೋದು. ನಮ್ಮದು ಡಿನ್ನರ್ ಒಂದು 10-15 ಡಿನ್ನರ್ ಪಾರ್ಟಿ ಆಗಿರ್ಬೇಕು. ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಒಂದು 30 ತಿಂಗಳಲ್ಲಿ ಒಂದು 15 ಸಲ ಕೂಡಿರ್ಬೋದು. ನಮ್ಮ ಮನೆಯಲ್ಲಿ ಕೂಡಿರ್ಬೋದು, ಹೊರಗಡೆ ಕೂಡಿರ್ಬೋದು. ಸೊ ಅದಕ್ಕೂ ಲಿಂಕ್ ಮಾಡಲಿಕ್ಕಾಗಲ್ಲ. ಆ ಸಬ್ಜೆಕ್ಟೇ ಬೇರೆ, ಈ ಸಬ್ಜೆಕ್ಟೇ ಬೇರೆ. ಚರ್ಚೆ ಏನಿಲ್ಲ, ಏನು ಚರ್ಚೆ ಏನಿಲ್ಲ. ಇದನ್ನೇ ಈಗೇನು ನೀವು ಏನೋ ತೋರಿಸ್ತಾರೆ, ಏನಾಗ್ತದೆ, ನಾವು ಇದನ್ನು ನೋಡ್ತಾರೆ. ಡೆಲ್ಲಿ ಏನಾಯಿತು, ಬೆಂಗಳೂರಲ್ಲಿ ಏನಾಯಿತು, ಯಾರೇನು ಹೇಳಿದ್ರು, ಇದೇ ಚರ್ಚೆ. ಮತ್ತು ಇದನ್ನು ಬಿಟ್ಟರೆ ಬೇರೆ ಏನು ಚರ್ಚೆ? ಬದಲಾಯಿಸಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ ಶಾಸಕರೆಲ್ಲ ಹೋಗಿ. ಇದು ನೀವು ಹೇಗೆ ನೋಡ್ತಿದ್ದೀರಿ? ನೋಡಿ, ನಾವು ಹೋಗಿ ಅಲ್ಲಿ ಹೇಳೋದ್ರಿಂದ ಏನು ಯಾರು ಚೇಂಜ್ ಆಗೋಲ್ಲ. ಹೈಕಮಾಂಡ್ ಡಿಸಿಷನ್ ಮತ್ತೆ ಹೇಳಿದ್ದೀವಿ. ಈಗ ಯಾರು ನಾವು ಹೋಗಿ ಯಾರ ಪರವಾಗಿ ಹೇಳಿದ್ರು ಅದಾಗೋಲ್ಲ, ವಿರೋಧವಾಗಿ ಹೇಳಿದ್ರು ಅದಾಗೋಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನು ಮಾಡ್ಬೇಕಂತ ಅವ್ರು ತೀರ್ಮಾನ ಮಾಡಬೇಕು, ನಾವು ತೀರ್ಮಾನ ಮಾಡಬೇಕಲ್ಲ. ಹಿಂದೆ ನೀವು ಕೂಡ ಒಂದು ಕ್ಲಾರಿಟಿ ಬಯಸಿದ್ರೆ ಸರ್ ಹೈಕಮಾಂಡ್ನಿಂದ. ಇದು ಹೀಗೆ ಗೊಂದಲ ಮುಂದುವರಿತಾ ಇರ್ತದೆ. ಈಗ 2.5 ವರ್ಷ ಆಗಿರೋದ್ರಿಂದ ಈಗ ಒಂದು ರೀತಿ ಗುಂಪುಗಾರಿಕೆ ತರ ಶುರುವಾಗಿದೆ. ಒಂದು ಟೀಮ್ ಹೋಗಿ ಡೆಲ್ಲಿಲಿ ಕೂತಿದ್ದಾರೆ, ಇದು ಬೇರೆ ಮೆಸೇಜ್ ಪಾಸ್ ಆಗ್ತಾ ಇದೆ. ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದಕ್ಕೆ ಸೂಕ್ತ ಟೈಮ್ ಆಗಿರ್ಬೋದು. ನೋಡೋಣ, ಅದ್ರ ಬಗ್ಗೆ ಅಂತಿಮವಾಗಿ ಅವ್ರ ತೀರ್ಮಾನ ಮಾಡ್ಬೇಕು, ನಾವಲ್ಲ. ನಾವಂತ ಅಲ್ಲಿ ಹೇಳುವಂಥ ನಮ್ಮದು ಅವಶ್ಯಕತೆಯೂ ಇಲ್ಲ. ಸೊ ಅವರೇ ಡಿಸಿಷನ್ ತೊಗೋಬೇಕು. ಇದಕ್ಕೆ ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯಿಸ್ತೀರಾ? ಯಾಕಂದ್ರೆ ಮುನಿಯಪ್ಪ ಹೇಳಿದ್ದಾರೆ ಇದೇ ತರ ಮಾಡ್ತಾ ಬಿಟ್ಟು ಗುಂಪುಗಾರಿಕೆ ದೊಡ್ಡದಾಗುತ್ತೆ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ. ಇನ್ನೊಬ್ರು ಶಾಸಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಕೊಡೋದು ಒಳ್ಳೇದು ಹೈಕಮಾಂಡ್. ಇದು ಮುಂದುವರೆದ್ರೆ ಪಕ್ಷಕ್ಕೂ ನೋಡೋಣ, ಪಾರ್ಟಿ ಯಾವಾಗ ಡಿಸಿಷನ್ ತಗೋತಾರೆ. ಈಗ ಅವ್ರಿಗೆ ಹೇಳುವಷ್ಟು ನಾವು ದೊಡ್ಡವರಲ್ಲ. ಅವರು ಯಾವಾಗ ಏನು ಹೇಳಬೇಕು ಸಂದೇಶ ಕೊಡ್ತಾರೆ. ಕಾದು ನೋಡೋಣ. ಅದನ್ನೇ ಹೇಳೋದಿಲ್ಲ, ಇಬ್ಬರು ಕೂಡಿ ಅದನ್ನೇ ಹೇಳಿದ್ರೆ ಸರಿ ಆಗ್ತದೆ ಅಂತ. ಇಬ್ಬರು ಕೂಡಿ ಕ್ಲಾರಿಟಿ ಬಂದರೆ ಒಳ್ಳೇದಾಗ್ತದೆ. ಪಾರ್ಟಿ ದೃಷ್ಟಿಯಿಂದ ಒಳ್ಳೆಯದು. ಅಪೀಲ್ ಮಾಡ್ತೀವಿ ನಾವು. ಇಲ್ಲ, ಯಾವುದು ನಿಯೋಗ ಇಲ್ಲ. ಈಗ ಮತ್ತೆ ಈಗ ಅವ್ರಿಗೆ ನೀವು ಹೇಳಿದ್ರಲ್ಲ, ಹೇಳಿ ಕಳಿಸಿದಾರೆ ವಾಪಸ್ ಹೋಗಿ ಅಂತ. ಬಂದು ನಾವು ಏನು ಮಾಡೋರು, ಬಂದು ನಾವು ಹಂಗೆ ವಾಪಸ್ ಬರ್ಬೇಕಾಗುತ್ತೆ. ಹೈಕಮಾಂಡ್ ಸ್ಟ್ರಾಂಗ್ ಇದೆ, ನಾವು ಸ್ಟ್ರಾಂಗ್ ಇಲ್ಲ. ಹೈಕಮಾಂಡ್ ಸ್ಟ್ರಾಂಗ್ ಇದೆ ನಮ್ಮಲ್ಲಿ. ಕಂಟ್ರೋಲ್ ಮಾಡಬಹುದಾಗಿದೆ ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದೆ. ಹಾಗೇನಿಲ್ಲ, ಮಾಡ್ತಾರೆ. ಇಲ್ಲೇ ಎಲ್ಲ ವಿಚಾರ ಇದೆಯಲ್ಲ ಸರ್, ಉಸ್ತುವಾರಿಗಳು ತಲೆ ಕೆಡಿಸ್ಕೊಂಡಂಗಿಲ್ಲ, ಬೆಳವಣಿಗೆ ಆಗ್ಲಿ ಅಂತ ಬಿಟ್ಟಿರಂತ ಕಾಣ್ತಾ ಇದೆ. ಇಲ್ಲೇ ಹೇಳೋಣ. ಇಲ್ಲೇ CM ಮಾಡ್ತಾರೆ, DCM ಇದ್ದಾರೆ, ಇವರೇ ಮಾಡ್ತಾರೆ. ಇಲ್ಲೇ ಬಗೆಹರಿಸೋಣ. ಕರ್ನಾಟಕ ಇಬ್ರು ಕೂಡಿಸೇ ಮಾಡ್ಲತ್ತ ಹೇಳೋಲ್ಲ. ಇಬ್ರು ಕೂಡಿಸಿ ಲೀಡರ್ ಕೂಡಿ ಹೇಳಿ ನಿಮ್ಮ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ ಹೇಳಿ. ನಾವು ಹೇಳಿಕ್ಕೆ ಆಗೋಲ್ಲ. ನಾವು CM ಹಾಕೊಂಡಿಲ್ಲ, ಅಧ್ಯಕ್ಷ ಕೊಟ್ಟಿಲ್ಲ. ಇದು ನೀವು ಹೇಳುವಂಥದ್ದು ಯಾವುದೋ ನಮಗೆ ಅಪೀಲ್ ಆಗೋಲ್ಲ. ಅವ್ರಿಗೇನು ಹೇಳೋಲ್ಲ. ಇದೇ ನಮ್ಮ DCM CM ಹೇಳ್ತಾರೆ. ಅವ್ರಿಗೆ ಆಮ್ಯಾಗ ಅದು ಡೆಲ್ಲಿ ನೆಕ್ಸ್ಟ್. ಅದು ಅದಂಗೆ ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ರದ್ದು ಜವಾಬ್ದಾರಿ, ಬೋತ್ ಲೀಡರ್ ಜವಾಬ್ದಾರಿ ಹೇಳ್ಬೇಕದು. ಇಲ್ಲ ಅಂದ್ರೆ ಪಾರ್ಟಿ ಬಡವಾಗ್ತೈತೆ. ಹೇಳ್ಬೇಕು, ಅವ್ರ ಡ್ಯೂಟಿ ಅದು. ಇಬ್ಬರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳಬೇಕು. ಏನೇನಾಗಿದೆ, 30 ತಿಂಗಳಲ್ಲಿ ಏನು ಮಾಡಿದ್ವಿ, ಏನು ಮಾಡ್ತಾಯಿದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ, ಅವ್ರು ಹೇಳಿದ್ರೆ ಕ್ಲಿಯರ್ ಆಗೋದು. ಇಲ್ಲಾಂದರೆ
ಈ ಕಡೆ ಒಬ್ರು ಯಾರು ಏನು ಹೇಳ್ತಾರೆ, ಆ ಕಡೆ ಒಂದು ಹೇಳ್ತಾರೆ, ಡೆಲ್ಲಿ ಒಂದು ಏನು ಹೇಳ್ತಾರೆ, ಇದೇ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಪ್ರೆಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನೀವೇ ಕ್ಲಾರಿಟಿ ಕೊಡಿ ಅಂತ. ನೋಡೋಣ ಎಲ್ಲ ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ನಾನು ಡೆಲ್ಲಿಯಲ್ಲಿ ಆ ಸಮಯದಾಗಿ ಇರಲಿಲ್ಲ, ಇಲ್ಲೇ ಇದ್ದೀವಿ ಬೆಂಗಳೂರಲ್ಲಿ. ಜನರ ಮುಂದೆ ನಿಮ್ಮ ಸಾಧನೆಯನ್ನು ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಇದೆಲ್ಲ ಬೇಕಾ ಅಂತ ಸರ್? ರಾಜಕೀಯಲ್ಲಿ ಎಲ್ಲ ನಡೀತಿ ಹೀಗೆ ಅಂತ ಒಂದೊಂದು ನಡೀತೈತಿ. ಮಳೆ 4 ತಿಂಗಳು ಮಳೆ ಆಗ್ತೈತಿ, 4 ತಿಂಗಳು ಬಿಸಿಲು, 4 ತಿಂಗಳು ಚಳಿಗಾಲ ಇರ್ತೈತಿ, ಸುತ್ತಾಗ್ತಿರ್ತದೆ, ಹಂಗೆ ಇರ್ತೈತಿ. ಮಾತು ಒಂದು ಕಡೆ, ನಂತರ ಅಫಿಷಿಯಲಿ AICC ಘೋಷಣೆ ಮಾಡಿದ್ದನ್ನ ಇನ್ನೂ ಏನು ಮಾಡೋಕ್ಕಾಗಿಲ್ಲ. AICC ಲೋಕಸಭೆ ತನಕ ಬದಲಾಯಿಸ್ತೀವಿ ಅಂತ ಹೇಳಿದ್ರು. ಇರ್ಬೋದು, ಆಲ್ಟರ್ನೇಟ್ ಮಾಡೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಹೊಸದಾಗುವವರೆಗೆ ಇದ್ದವರನ್ನ ಮುಂದುವರಿತಿದ್ದಾರೆ. ಯಾವಾಗ ಅವ್ರು ಡಿಸಿಷನ್ ತಗೋತಾರೆ, ಈಗ ಯಾಕೆ ಅದಕ್ಕೆ ನಾವು ಅಷ್ಟು ಅರ್ಜೆಂಟ್ ಏನಿದೆ. ನೀವು ಕೂಡ ನಡ್ಕೊಳ್ಳಿ ಅಂತ CM ಅವರಿಗೆ ಹೇಳ್ತಾ ಇದ್ರೆ, ಆ 2.5 ವರ್ಷದ ವಿಚಾರವನ್ನು ಎತ್ತಾ ಇದ್ದಾರೆ. ಆದ್ರೆ ಒಂದೇ ವರ್ಷಕ್ಕೆ KPCC ನಿರ್ಧಾರ ಆಗಿತ್ತು, ಬಟ್ ಅವರು ಅದನ್ನು ತ್ಯಾಜಿಸಿಲ್ಲಲ್ಲ. ಇದನ್ನು ನೀವು CM ಅವ್ರು ಕೇಳಿದ್ರು, ನಿನ್ನ ಚಾಮರಾಜನಗರದಲ್ಲಿ ಹೇಳಿದ್ದಾರೆ, ಇದಕ್ಕೆ ಉತ್ತರ ಹೇಳಿದ್ದಾರೆ, 3-4 ಸಾರಿ ಅವ್ರು ಉತ್ತರ ಹೇಳಿದ್ದಾರೆ. ಇನ್ನು ನಾವು ಅವ್ರ ಪರವಾಗಿ ಹೇಳಲಿಕ್ಕೆ ನನಗೆ ಅಸಾಧ್ಯ, ಹೇಳೋದಕ್ಕೆ ಕಷ್ಟ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.